ಕೃಷ್ಣ ನಿಂತ್ಕೋ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಕೃಷ್ಣ. ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ? ವಿನಯ್ ಭಾವನ ಕೊಲ್ಲಕ್ ಬಂದಿದ್ದಾರೆ ಅಂತ ಹೇಳ್ತಿದ್ಯಲ್ಲ ಅವನ ಹತ್ರ, ಏನದು? ಆ ಮೆಸೇಜ್ ನೋಡ್ದಾಗಿಂದ ತಲೆ ಕೆಟ್ಟೋಗಿದೆ ಕಣ. ಆದರೂ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ವಲ್ಲ. ಅಲ್ಲೇ ಹೋಗ್ಬಿಡೋದು ಬೆಸ್ಟ್ ಅಂತೀಯಾ? ಅಂದ್ರೆ ಭಾವನ್ ಲೈಫಿಗೆ ಬೆದರಿಕೆ ಇದೆಯಾ? ಡೇಂಜರ್ ಇದೆಯಾ? ಬೆಂಗಳೂರಲ್ಲೇ ನಿನಗೆ ಮೆಸೇಜ್ ಬಂದಿದೆ, ಆದ್ರೂ ಯಾರಿಗೂ ಹೇಳ್ದೆ ಸೀಕ್ರೆಟ್ ಆಗಿ ಇಲ್ಲಿಗೆ ಬಂದಿದೆಯಲ್ಲ ಕೃಷ್ಣ. ನಿನ್ನ ಏನ್ ಅನ್ಕೊಂಡಿದ್ಯಾ? ಅದಷ್ಟು ಈಸಿ ಇರಲಿಲ್ಲ. ಅಲ್ಲ, ಬಾಬನ್ಗೂ ಹೇಳಿಲ್ವಾ ನೀನು? ಅವ್ರ ಜೀವಕ್ಕೆ ಡೇಂಜರ್ ಇರೋದ್ರ ಬಗ್ಗೆ ಒಂದು ಚಿಕ್ಕ ಕ್ಲೂ ಆದ್ರೂ ಕೊಟ್ಟಿದ್ಯಾ ಅವ್ರಿಗೆ? ನನಗೆ ಗೊತ್ತಿಲ್ಲ ತಾನೇ ಆ ಮೆಸೇಜ್ ಹೆದರ್ಸಕ್ಕೆ ಬಂದಿರೋದು ಅಥವಾ ಫೇಕ್ ಆಗಿ ಬಂದಿರೋದು ಒಂದು ಗೊತ್ತಿಲ್ಲ ನನಗೆ ಕ್ಲಾರಿಟಿ ಇರಲಿಲ್ಲ. ನಾನು ಹೆಂಗೆ ಹೇಳಿ? ಒಂದು ಮೆಸೇಜ್ ನೋಡ್ಕೊಂಡು ನೀನು ಬೆಂಗಳೂರಿಂದ ಎಲ್ಲ ಕೆಲಸ ಬಿಟ್ಟು ಗೋವಾಗೆ ಬಂದಿದ್ಯಾ. ನಿಜವಾಗ್ಲೂ ಆ ಮೆಸೇಜ್ ಕಳಿಸ್ದಂಗೆ ಡೇಂಜರ್ ಇದ್ದಿದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ರಿಸ್ಕ್ ತಗೊಬಾರ್ದು ಅಂತಾನೆ ನಾನು ಇಲ್ಲಿವರೆಗೂ ಬಂದಿದ್ದು. ಆದರೆ ಈ ಬಂದಿರೋ ಮೆಸೇಜ್ನ ಆ ವಿನಯ್ಗೆ ಹೇಳಿದ್ರೆ ಅವನು ಪ್ಯಾನಿಕ್ ಆಗ್ತಾನೆ. ಇನ್ ಕೇಸ್ ಅದೇನಾದ್ರು ಫೇಕ್ ಆಗಿದ್ರೆ ಸುಮ್ಮನೆ ಇದೆಲ್ಲ ಹಾಳಾಗತ್ತೆ ಕಣೆ. ಅವ್ರು ಬಂದಿರೋದು ಹನಿಮೂನ್ಗೆ, ಆ ಲೈಫಲ್ಲಿ ಫಸ್ಟ್ ಟೈಮ್ ಆ ಚಾನ್ಸ್ ಸಿಕ್ಕಿರೋದು. ಅದೆಲ್ಲ ಹಾಳಾಗಬಾರ್ದು ಅನ್ನೋ ಭಯ ಇತ್ತು, ಅದಕ್ಕೆ ಹೇಳಿಲ್ಲ. ಆರಾಮಾಗಿ ಹನಿಮೂನ್ ಮಾಡ್ಕೊಂಡಿರ್ಲಿ ಅಂತ ಸುಮ್ಮನೆ ಬಿಟ್ಬಿಟ್ಯಾ? ಇಲ್ವೇ, ಅವನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅಂತಲೇ ನಾನು ಬಂದಿರೋದು. ಒಂದು ವೇಳೆ ಆ ಥ್ರೆಟ್ ನಿಜ ಆಗಿದ್ರೆ ಅವ್ನ ಲೈಫ್ ಉಳಿಲಿ ಅಂತ, ಅದು ಸುಳ್ಳಾಗಿದ್ರೆ ಅವ್ನ ಮದುವೆ ಲೈಫ್ ಉಳಿಲಿ ಅಂತ. ಅವ್ರನ್ನ ಈ ಹನಿಮೂನ್ ಕಳ್ಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಿಂಗೆ ಗೊತ್ತು ತಾನೆ. ಆಯ್ತು ಸರಿ, ನೀನು ಹೇಳಿದ್ದು ಸರಿ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ನನ್ಗಾದ್ರೂ ಒಂದು ಮಾತು ಹೇಳ್ಬೋದಿತ್ತು ತಾನೆ? ನನಗೂ ಹೇಳಿಲ್ವಲ್ಲ ನೀನು? ಏರ್ಪೋರ್ಟಿಂದನೂ ಜೊತೆಗೆ ಇದ್ದೀವಿ, ಎಲ್ಲ ಸರಿ ಮಾಡಬೇಕು ಅಂತ ಜೊತೆಗೆ ನಿಂತಿದ್ದೀವಿ. ಆದರೂ ನಿನಗೆಲ್ಲ ವಿಷಯ ಗೊತ್ತಿದ್ದು ನಿನ್ನ ಮನಸ್ಸಲ್ಲಿ ಅಷ್ಟು ದೊಡ್ಡ ವಿಷಯನ ಇಟ್ಕೊಂಡು ನನ್ನ ಹತ್ರ ಹೇಳ್ದೆ ಮುಚ್ಚಿಟ್ಟಿದೆಯಲ್ಲ. ನನಗೆ ಗೊತ್ತಿದ್ದ ತಾನೇ ಹೇಳಕ್ಕೆ, ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಆ ವಿಚಾರನ ನಿನಗೆ ಹೇಳಿದ್ರೆ ನೀನು ಪ್ಯಾನಿಕ್ ಆಗ್ತಿದ್ದೆ, ಈಗ ಆಗಿಲ್ವಾ? ಹಾಗಂತ ಸುಳ್ಳು ಹೇಳೋದು ಮುಚ್ಚಿಡೋದು ಇಂಥ ವಿಷಯನ? ನಾನು ಒಬ್ಬನೇ ಸುಳ್ಳು ಹೇಳೋದ್ನಾ? ನಾನು ಒಬ್ಬನೇ ಮುಚ್ಚಿಟ್ನ? ನೀನೇನು ಹೇಳೇ ಇಲ್ಲ. ದಾವಣಗೆರೆಯಲ್ಲಿ ಎಂಗೇಜ್ಮೆಂಟು ಅದು ಇದು ಅಂತ ಇಷ್ಟಿಷ್ಟುದ್ದ ಬಿಟ್ಟೆ. ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಊರು ಬಿಟ್ಟು ಯಾವುದೋ ಊರಿಗೆ ಬಂದು ಯಾವುದೋ ಕಿತ್ತೋಗಿರೋ ಹೋಟೆಲಲ್ಲಿ ಬುಕ್ ಮಾಡಿಕೊಂಡು ತಗಳಾಕೊಂಡು ಬೇಬಿ ಥರ ಅಳ್ತಾ ಇದ್ದಿದ್ದು ನೀನು. ನಾನು ಬಂದು ಕೇಳಿದ್ದಕ್ಕೆ ಸರಿ ಹೋಯ್ತು, ಇಲ್ಲಾಂದರೆ ಅದೊಂದು ಸುಳ್ಳು ಹೇಳ್ತಿದ್ದೆ. ನಾನೇನೋ ಮನೆಯವ್ರ ವಿಚಾರಕ್ಕೆ ಒಂದು ಸುಳ್ಳು ಬಿಟ್ಟೆ ಅಪ್ಪ, ಆದರೆ ನೀನು ಸುಳ್ಳು ಹೇಳ್ಕೊಂಡು ಬಂದಿಲ್ವಾ? ಅದೇ ಥರ ನಾನು ಮ್ಯಾನೇಜ್ ಮಾಡೋದಕ್ಕೆ ಒಂದು ಸುಳ್ಳು ಬಿಟ್ಟೆ ಅಷ್ಟೇ. ಆದರೂ ನೀನು ನನಗೆ ವಿಷಯ ಹೇಳಬೇಕಿತ್ತು ಕೃಷ್ಣ. ನೀನು ಹೇಳ್ಬೇಕಾಗಿತ್ತಲ್ವಾ?